ಹಾಯ್ ಫ್ರೆಂಡ್ಸ್, ಇವತ್ತು ಜೀರಿಗೆ ರಸ ಮಾಡುವುದು ಹೇಗೆ ಅಂದರೆ ತಿಳಿಸ್ಕೊಡ್ತೀನಿ ನೋಡಿ. ಬೇಕು ಅಂದರೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಒಂದು ಅರ್ಧ ಈರುಳ್ಳಿ, ಒಂದು 4 ಎಲೆ ಕರಿಬೇವು, ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿ ಇಟ್ಕೊಂಡು ಮತ್ತು ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಂದು ಚಿಟಿಕೆ ಸಾಸಿವೆ ಹಾಕಿ, ಈರುಳ್ಳಿ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಅಷ್ಟು ಹಚ್ಕೊಂಡಿದ್ದೀನಿ, ಒಗ್ಗರಣೆಗೆ ಹಾಕಿ, ಕರಿಬೇವು, ಒಣಮೆಣಸಿನ್ಕಾಯಿ ಒಂದು 2ರಿಂದ 3, ಈರುಳ್ಳಿ, ಕರಿಬೇವು ಒಂದು 3ರಿಂದ 4 ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಣಮೆಣಸಿನ್ಕಾಯಿ ಒಂದು 2ರಿಂದ 3 ಹಾಕಿ, ಒಣಮೆಣಸಿನ್ಕಾಯಿ ಉರಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಟೊಮೆಟೊ, ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆದರೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ, ರಸ ಟೇಸ್ಟ್ ಇರುತ್ತೆ. ಟೊಮೆಟೊ ಹಾಕ್ಕೊಳ್ಳಿ ಈಗ. ಟೊಮೆಟೊ ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ನೀರು ಹಾಕಿ, ಉಪ್ಪು ಸ್ವಲ್ಪ, ಒಂದು 6 ಜನಕ್ಕಾಗಷ್ಟು ರಸ, ಅದು 2 ಗ್ಲಾಸ್ ನೀರು, ಒಂದು ಹುಣಸೆ ಬೀಜ ಅಷ್ಟು ಹುಣಸೆ ಹಣ್ಣು ಸಾಕು, ಸ್ವಲ್ಪ ಹುಣಸೆ ಹಣ್ಣು, ಟೊಮೆಟೊ ಚೆನ್ನಾಗಿ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ, ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು ಜೀರಿಗೆ ರಸ. ಈಗ ನೀರು ಹಾಕಿ ಚೆನ್ನಾಗಿ ಕುದಿಯುತ್ತೆ. ಕುದಿದ್ಮೇಲೆ ಜೀರಿಗೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀರಿ, ಉಪ್ಪು ಸ್ವಲ್ಪ, ರುಚಿಗೆ ತಕ್ಕಾಗೆ ಉಪ್ಪು, ಚೆನ್ನಾಗಿ ಕುದಿಬೇಕಂದ್ರೆ ಜೀರಿಗೆ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಒಂದಿಷ್ಟು ಹುಣಸೆ ಹಣ್ಣು ಹಾಕಿ ರಸ ರೆಡಿ, ರಸಮ್.